ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಮೊಹರ್ರಮ್ಗೆ ಮಾಡುವಂಥ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಹಲ್ವಾ ಚೋಂಗೆ. ಈ ರೆಸಿಪಿನ ಹೆಂಗೆ ಮಾಡೋದಂತ ನೋಡೋಣ. ನೀವೇನಾದರೂ ನನ್ನ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹಲ್ವಾ ಚೋಂಗೆ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿವಾಗ ಮೈದಾ ಹಿಟ್ಟು ಒಂದೂವರೆ ಕಪ್ಪಷ್ಟು ತಗೊಂಡಿದ್ದೀನಿ. ಈ 1.5 ಕಪ್ ಮೈದಾ ಹಿಟ್ಟನ್ನು ನಾನಿವಾಗ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು 2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಾಡಬೇಕು, ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಮೈದಾ ಮತ್ತು ನಾವು ಹಾಕಿರುವಂಥ ಉಪ್ಪು, ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿಯಾಗಿ ಇದನ್ನು ಕಲ್ಸಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸಾಫ್ಟಾಗಿ ನೀವು ಇದನ್ನು ಕಲಿಸ್ಕೋಬೇಕು. ಇವಾಗ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಯಿತು, ಸಾಫ್ಟ್ ಆಗಿರುವಂಥ. ಇದನ್ನು 1 ಗಂಟೆ ರೆಸ್ಟಿಗೆ ಇಡಬೇಕು. ಆವಾಗ ಏನಾಗುತ್ತೆ, ಇದು ಹಾರ್ಡ್ ಆಗುತ್ತೆ. ಅದಕ್ಕೆ ಹಾರ್ಡ್ ಆಗಬಾರ್ದು ಅಂತ ಹೇಳಿ ಇದ್ರ ಮೇಲ್ಗಡೆ 1 ಸ್ಪೂನಷ್ಟು ಆಯಿಲ್ ಇಲ್ಲ ಅಂದರೆ ತುಪ್ಪನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮೇಲ್ಗಡೆ ಒರೆಸ್ಕೋಬೇಕು. ಆವಾಗ ಏನಾಗುತ್ತೆ, ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಇದು ಕಡಲೆಬೇಳೆನ ತಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು. 1/4 ಕಪ್ಪು ಕಡಲೆಬೇಳೆನ ನಾನು 1 ಗಂಟೆ ಇದನ್ನು ನೆನೆಯೋಕ್ಕಿಟ್ಟಿದ್ದೆ. ಆಮೇಲೆ ವಾಶ್ ಮಾಡ್ಕೊಂಡು ಇದನ್ನು ಕುಕ್ಕರಲ್ಲಿಟ್ಟು 3 ವಿಷಲ್ನ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಕಾಯಿ ತೊಗೊಂಡಿದ್ದೀನಿ, ಒಂದು ಫುಲ್ಲು ಕಾಯಿನ ತೊಗೊಂಡಿದ್ದೀನಿ. ದೊಡ್ಡದಾಗಿರುವಂಥ ಒಂದು ಕಾಯಿನ ತುರಿದುಕೊಂಡು ತಂದಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ತುರಿದಿರುವಂಥ ಕಾಯಿ ತುರಿನ ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಆಮೇಲೆ ಆವಾಗಲೇ ಬೇಯಿಸಿರುವಂಥ ಕಡಲೆಬೇಳೆ ಇದೆಯಲ್ವ, ಅದನ್ನು ನಾನಿವಾಗ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಎಲ್ಲನ ಹಾಕ್ಕೊಂಡು ಇದನ್ನು ಎರಡನ್ನ ಹಾಕ್ಕೊಂಡು ಇದನ್ನು ಸ್ಮೂತಾಗಿರುವಂಥ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇವಾಗ ನೋಡಿ, ಫೈನ್ ಆಗಿರುವಂಥ ಒಂದು ಪೇಸ್ಟ್ ನಾನಿವಾಗ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾನಿವಾಗ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಒಂದು 5ರಿಂದ 6 ಸ್ಪೂನಷ್ಟು ನಾನು ತುಪ್ಪನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಮೆಲ್ಟ್ ಮಾಡಿರುವಂಥ ತುಪ್ಪನ ಒಂದು 5ರಿಂದ 6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದು ಬಿಸಿ ಆದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು, ಅಂದರೆ ಒಂದು 5ರಿಂದ 6 ಸ್ಪೂನಷ್ಟು ನಾನು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ದ್ರಾಕ್ಷಿನ ಹಾಕ್ಕೊಂಡು ಇದನ್ನು ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ನಟ್ಸನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಆ ಫ್ರೈ ಮಾಡಿ ಉಳಿದಿರುವಂಥ ಗೀ ಇರುತ್ತಲ್ವ, ತುಪ್ಪ, ಆ ತುಪ್ಪಕ್ಕೆ ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಒಂದು ಸ್ವಲ್ಪ ಲವಂಗನ ಹಾಕ್ಕೋಬೇಕು. ಹಾಕ್ಕೊಂಡು ನಾನು ಆವಾಗಲೇ ಮಾಡಿರುವಂತಹ ಕಡಲೆಬೇಳೆ ಮತ್ತು ಕಾಯಿ ತುರಿಯೋದು ಪೇಸ್ಟ್ ಇದೆಯಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಗಟ್ಟಿ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಅರೋಮ ಬರಬೇಕು ಫ್ರೈ ಆದ ನಂತರ. ಆ ಫ್ರೈ ಆಗಿ ಅರೋಮ ಬರುವವರೆಗೂ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಗಟ್ಟಿಯಾಗಿ ಒಂದು ಒಳ್ಳೆ ಅರೋಮ ಬರ್ತಾಯಿದೆ. ಆವಾಗ ಏನು ಮಾಡಬೇಕಂದ್ರೆ, ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಸಕ್ಕರೆಯಲ್ಲಿ ಮಾಡೋದಾದರೆ ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ನಾನಿವಾಗ ಬೆಲ್ಲನ ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನಿವಾಗ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಬೆಲ್ಲ ಮೆಲ್ಟ್ ಆಗಬೇಕು, ಅಂದರೆ ಫುಲ್ಲು ಎಲ್ಲ ಕರಗಬೇಕು. ಅದುವರೆಗೂ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ಇದಕ್ಕೆ ಸ್ಯಾಫ್ರಾನ್, ಅಂದರೆ ಕೇಸರಿ ಹೂ ಬರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಇದು ಆಪ್ಷನಲ್ಲು, ಹಾಕಿಲ್ಲ ಅಂದರೂ ಆಗುತ್ತೆ. ಹಾಕ್ಕೊಂಡ್ರೆ ಒಂದು ಒಳ್ಳೆ ಅರೋಮ ಮತ್ತು ಒಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ ನಾನಿವಾಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕಲರ್ ಕೂಡ ಕೊಡುತ್ತೆ. ನಮಗೆ ಯಾವ ಕಲರ್, ಒಂದು ಯೆಲ್ಲೋ ಕಲರ್ ಬೇಕಾಗುತ್ತೆ, ಆ ಕಲರ್ ಕೂಡ ಸ್ಯಾಫ್ರಾನ್ ಕೊಡುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಟೋಟಲಾಗಿ ನಾನು 1.5 ಕಪ್ಪಷ್ಟು ನಾನಿವಾಗ ಬೆಲ್ಲನ ತಗೊಂಡಿದ್ದೀನಿ, ಬೆಲ್ಲ ಪೌಡ್ರನ್ನ ತಗೊಂಡಿದ್ದೀನಿ. ನೀವು ಸಕ್ಕರೆ ಅದು ಅಷ್ಟೇ 1.5 ಕಪ್ಪು ಬೇಕಾಗತ್ತೆ. ಒಂದು ಕಾಯಿಗೆ, ಒಂದು ಮೀಡಿಯಮ್ ಸೈಜ್ ಕಾಯಿಗೆ ನೀವು 1.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮೆಲ್ಟಾಗಿ ಗಟ್ಟಿ ಆಗುವವರೆಗೂ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ನೀವು ಕಲರ್ ಸಾಕಾಗಿಲ್ಲ, ಸ್ಯಾಫ್ರಾನ್ ಹಾಕಿ ಕಲರ್ ಸಾಕಾಗಲ್ಲ ಅಂದರೆ ಮತ್ತೆ ಇದಕ್ಕೆ ಫುಡ್ ಕಲರ್ನ ಒಂದು 2 ಡ್ರಾಪ್ಸ್ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಫುಡ್ ಕಲರಲ್ಲಿ ಪೌಡ್ರ್ ಬರುತ್ತೆ, ಪೌಡ್ರ್ ಆದರೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಾಯಿ ತುರಿ ಎಲ್ಲ ಒಂದು ಒಳ್ಳೆ ಅರೋಮ ಬಂದು ಒಂದು ಚೆನ್ನಾಗಿ ಬೇಯುವವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಬೆಂದ ನಂತರ, ಇದು ಗಟ್ಟಿಯಾದ ನಂತರ ಇದಕ್ಕೆ ಏನು ಮಾಡಬೇಕು, ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಕಿ ಇದನ್ನು ಚೆನ್ನಾಗಿ ಈ ಥರ ಸ್ಪೂನ್ ಹಾಕ್ತಾನೆ ಇರಬೇಕು.
ಕೈನ ಬಿಡಕ್ಕೆ ಹೋಗಬೇಡಿ, ಅಂದರೆ ಕೈ ಬಿಟ್ಟರೆ ತಳ ಹಿಡ್ಕೊಳ್ಳುತ್ತೆ, ತಳ ಹಿಡ್ಕೊಂಡ್ರೆ ಒಂದು ಸೀದಾ ಸ್ಮೆಲ್ ಬರುತ್ತೆ, ನೀವು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ, ಅಂದರೆ ಚೇಂಜ್ ಆಗಿಬಿಡುತ್ತೆ. ಪರ್ಫೆಕ್ಟಾಗಿ ಒಂದು ಒಳ್ಳೆ ಅರೋಮಾ ಮತ್ತು ಒಂದು ಒಳ್ಳೆ ಟೇಸ್ಟ್ ಕೊಡಬೇಕಂದ್ರೆ ಇದನ್ನು ಸ್ಪೂನ್ ಹಾಕ್ತಾನೇ ನೀವು ಇದನ್ನು ಕೈ ಬಿಡದಂಗೆ ಸ್ಪೂನ್ ಹಾಕ್ತಾನೆ ಇರಬೇಕು. ಆಮೇಲೆ ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿ, ಆಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪೌಡ್ರು, ನಾನು ಸಕ್ಕರೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ರೋಸ್ ವಾಟರ್ನ ಹಾಕ್ಕೋಬೇಕು. ರೋಸ್ ವಾಟರ್ ಹಾಕ್ಕೊಂಡ್ರೆ ಒಂದು ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ, ಚೋಂಗೆ ಹಲ್ವಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪನೂ ತಲ ಇಟ್ಕೊಂಡಿಲ್ಲ, ಈ ಥರ ಸ್ಪೂನ್ ಹಾಕ್ತಾನೇ ಇರಬೇಕು, ಕೈ ಬಿಡಬಾರ್ದು. ನಾನು ಈ ಥರ ಇದು ಹಲ್ವ ಮಾಡೋಕ್ಕೆ ನನಗೆ ಒಂದು 20ರಿಂದ 25 ನಿಮಿಷ ಆಯಿತು ಮಾಡೋಕ್ಕೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಗಟ್ಟಿ ಪರ್ಫೆಕ್ಟಾಗಿ ಬಂದಿದೆ, ಗಟ್ಟಿಯಾಗಿದೆ. ಇವಾಗ ನೋಡಿ, ನಾವು ಕಲಸಿರುವಂಥ ಹಿಟ್ಟು ಕೂಡ ಸಾಫ್ಟಾಗಿ ಬಂದಿದೆ. ಇದನ್ನು ನಾನಿವಾಗ ಮತ್ತೆ ನಾವು ಪ್ಲ್ಯಾಟ್ಫಾರ್ಮ್ಗೆ ಇಟ್ಟು ಅದನ್ನು ನಾನು ಚೆನ್ನಾಗಿ ಇದನ್ನು ಕೈಯಲ್ಲಿ ಈ ಥರ ನಾದ್ಕೋಬೇಕು. ನೋಡಿ ಇವಾಗ ಇನ್ನೂ ಸಾಫ್ಟಾಗಿ ಬರುತ್ತೆ ಈ ಥರ ಕೈಯಲ್ಲಿ ನಾದ್ಕೊಂಡ್ರೆ. ಇದನ್ನು ನಾನು 2 ಡಿವೈಡ್ ಮಾಡ್ಕೊಂಡು ಇದನ್ನು ನಾನಿವಾಗ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಲಿಂಬೆ ಹಣ್ಣಿನ ಗಾತ್ರದಷ್ಟು ದೊಡ್ಡ ಬಾಲ್ಸ್ನ ಮಾಡ್ಕೋಬೇಕು. ನಾನಿವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ನೋಡಿ ಇವಾಗ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ಬಾಲ್ ಶೇಪಿಗೆ ನಾನಿವಾಗ ಕೈಯಲ್ಲಿ ಈ ಥರ ಚೆನ್ನಾಗಿ ನಾದಿ ಈ ಥರ ಮಾಡ್ತಾಯಿದ್ದೀನಿ ಬಾಲ್ ಟೈಪಲ್ಲಿ. ಇವಾಗ ಇದನ್ನು ನೀವೇನು ಮಾಡಬೇಕು, ಒಂದು ಪೂರಿಯಷ್ಟು ಅಗಲ, ಜಾಸ್ತಿ ಬೇಡ, ಒಂದು ಅಂಗೈ ಅಗಲಷ್ಟು ನೀವು ಇದನ್ನು ಲಟ್ಟಿಸ್ಕೋಬೇಕು. ಜಾಸ್ತಿ ಅಗಲ ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ. ಈ ಥರ ಅಂಗೈಯಷ್ಟು ಅಗಲಕ್ಕೆ ನೀವು ಇದನ್ನು ಲಟ್ಟಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ಒಂದೇ ಶೇಪ್ ಬೇಕಂದರೆ ಇದನ್ನು ನೀವು ಕಟರಲ್ಲಿ ಕಟ್ ಮಾಡ್ಕೋಬೋದು. ಇವಾಗ ನಾನೊಂದು ಬಾಟಲ್ ಮುಚ್ಚಲು ತಗೊಂಡು ಅದರಿಂದ ನಾನಿವಾಗ ಡಬ್ಬದ ಮುಚ್ಚಲಲ್ಲಿ ನಾನಿವಾಗ ಕಟ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿರುವಂಥ ನಾನು ಫಸ್ಟ್ ಮಾಡುವಾಗ ಪರ್ಫೆಕ್ಟಾಗಿ ಶೇಪ್ ಬಂದಿತ್ತು, ಬಟ್ ನಮಗೆ ಕ್ಲಿಯರಾಗಿ ಬರಬೇಕಂದ್ರೆ ಒಂದು ಡಬ್ಬದ ಮುಚ್ಚಲಿಂದ ಈ ಥರ ಕಟ್ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ನಾವು ಫೋರ್ಕಿಂದ ಏನು ಮಾಡಬೇಕು, ಅದನ್ನು ಓಲ್ ಮಾಡಬೇಕು. ಅಂದರೆ ನಾವು ಫ್ರೈ ಮಾಡುವಾಗ ಅದು ಉಬ್ಬಿ ಬರಬಾರ್ದು. ಈ ಚೋಂಗೆ ಅಂದರೆ ನಾವು ಮಾಡಿರುವಂಥ ಪೂರಿ ಇರುತ್ತಲ್ಲ, ಅದು ಉಬ್ಬಿ ಬರಬಾರ್ದು, ಫ್ಲ್ಯಾಟಾಗಿ ನಾವು ಹಪ್ಪಳ ಥರ ಬರಬೇಕು. ಇವಾಗ ನಾನು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಡೀಪ್ ಫ್ರೈನ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಕರೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಚೋಂಗಿಯನ್ನು ನಾನಿವಾಗ ಮಾಡಿದ್ದೀನಿ. ಇವಾಗ ಎಲ್ಲ ಚೋಂಗೆ ರೆಡಿ ಆಯಿತು ನೋಡಿ. ಆಮೇಲೆ ಇದನ್ನು ಚೋಂಗೆ ತಗೋಬೇಕು. ಒಂದು ಚೋಂಗೆ ತಗೊಂಡು ನಾನು ಮಾಡಿರುವಂಥ ಹಲ್ವ ಇರುತ್ತಲ್ವ, ಆ ಹಲ್ವನ ಇದ್ರ ಮೇಲ್ಗಡೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ಥರ ಪೂರಿ ಫುಲ್ಲು ನೀವೇನು ಮಾಡಬೇಕು, ಆ ಹಲ್ವನ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ಇದು ನಾನು ರೋಸ್ಟ್ ಮಾಡಿರುವಂಥ ಪಾಪಿ ಸೀಡ್ಸ್, ಗಸಗಸೆ ಅಂತ ಹೇಳ್ತೀವಲ್ವ, ಅದು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿರುವಂಥ ಗಸಗಸೆನ ಮೇಲ್ಗಡೆ ಫುಲ್ಲು ಸ್ಪ್ರಿಂಕಲ್ ಮಾಡ್ಕೋಬೇಕು. ಆಮೇಲೆ ತುರಿದಿರುವಂಥ ಕೊಬ್ಬರಿನೂ ಕೂಡ ಇದ್ರ ಮೇಲ್ಗಡೆ ನೀವು ಸ್ಪ್ರಿಂಕಲ್ ಮಾಡ್ಕೋಬೇಕು. ಆಮೇಲೆ ಬಾದಾಮ್ ಕೂಡ ಅಷ್ಟೇ, ಒಂದು ಸಣ್ಣ ಹಿಡಿಯಷ್ಟು ತಗೊಂಡು ಅದನ್ನು ಮೇಲ್ಗಡೆ ಹಾಕಿ ಈ ಥರ ಸ್ಪೂನಲ್ಲಿ ಅದನ್ನು ಏನು ಮಾಡಬೇಕು, ಅಲ್ಲಿಗೆ ಫ್ಲ್ಯಾಟ್ ಮಾಡ್ಕೋಬೇಕು. ಫುಲ್ಲು ಅಂಟೋ ಥರ ನಾವು ಹಾಕಿರುವಂಥ ಹಲ್ವದ ಮೇಲೆ ಅಂಟೋ ಥರ ಇದನ್ನು ನೀವು ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಪರ್ಫೆಕ್ಟಾಗಿರುವಂಥ ಚೋಂಗೆ, ಹಲ್ವಾ ಚೋಂಗೆ ರೆಡಿ ಆಯಿತು. ತುಂಬಾ ಚೆನ್ನಾಗಿರುವಂಥ ರೆಸಿಪಿ. ಮೊಹರಂ ದಿವಸ ಇದನ್ನು ನಾವೆಲ್ಲರೂ, ಅಂದರೆ ನಮ್ಮ ಈ ಕಡೆ ಹಾಸನ ಮತ್ತು ಬೆಂಗಳೂರು ಸೈಡೆಲ್ಲ ಇದನ್ನು ಮಾಡೇ ಮಾಡ್ತಾರೆ. ತುಂಬಾ ಚೆನ್ನಾಗಿರುವಂಥ ಫೇಮಸ್ ಆಗಿರುವಂಥ, ಬ್ಯಾಂಗ್ಳೂರು ಫೇಮಸ್ ಆಗಿರುವಂಥ ರೆಸಿಪಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಒಂದು ಲೈಕು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.